ಮಹಾರಾಜರು ನಮ್ಮ ಆಫೀಸಿಗೆ ಬಂದಿರೋದು ಪೂರ್ವಜನ್ಯದ ಪುಣ್ಯ ಅಂತ ಹೇಳ್ಕೊತೀನಿ. ಯಾಕೆ ಅಂದರೆ ನನಗೂ ಮೈಸೂರು ಕೊಡಗುಗೂ ನಾನು 2 ಸಾರಿ ಚಾಮುಂಡೇಶ್ವರಲ್ಲಿ MLA ಕ್ಯಾಂಡಿಡೇಟ್ ಆಗಿದ್ದೆ. 99ನಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ, 2004ರಲ್ಲಿ BSPಯಿಂದ ನಿಂತಿದ್ದೆ MLAಗೆ. ಚಾಮುಂಡಿ ವರುಣ ಮತ್ತು ಇನ್ನೂ ಡಿವೈಡ್ ಆಗಿರಲಿಲ್ಲ. ಈಗ ಲಾಸ್ಟ್ ಇಯರು ನಾನು ಪ್ರತಾಪ್ ಸಿಂಹ ಅವರು, ವಿಜಯಶಂಕರ್ ಅವರು ಕಂಟೆಸ್ಟ್ ಮಾಡಿದ್ವಿ. ನನಗೂ 1ನೇ ನಂಬರ್ ಸಿಕ್ಕಿತ್ತು. ಮಾಯಾವತಿಯವರು ಕರೆಸಿ 25,000 ಸೇರಿಸಿ ನೀವೇ ಇದ್ರಲ್ಲ ಬೃಹತ್ ರ್ಯಾಲಿ ಮಾಡಿದ್ವಿ. ನಮಗೂ 28,000 ಚಿಲ್ಲರೆ ಓಟ್ ಬಂದಿತ್ತು. ಇವತ್ತು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೈಸೂರು ರಾಜ ಋಣನ ನಮ್ಮ ಮೊಮ್ಮಕ್ಕಳು ತೀರ್ಸೋಕ್ಕಾಗಲ್ಲ, ಮರಿಮಕ್ಕಳು ತೀರ್ಸೋಕ್ಕಲ್ಲ. ಅಷ್ಟೊಂದು ಸೇವೆನ ಮಾಡಿದ್ದಾರೆ, ಕೊಡುಗೆ ಇದೆ. ಆದರೆ ಲಾಸ್ಟ್ ಎಲೆಕ್ಷನ್ಗೂ ಈ ಎಲೆಕ್ಷನ್ಗೂ ಅಂದರೆ ಲಾಸ್ಟ್ ಇಯರು ಈ ಎಲ್ಲ ನೇಮಲ್ಲಿ ಎಷ್ಟು ಜನ ಇದ್ದರು. ನಾನಿದ್ದೆ, ಪ್ರತಾಪ್ ಸಿಂಹ ಅವರಿದ್ದರು, ವಿಜಯಶಂಕರ್ ಅವರಿದ್ದರು, ಮಹೇಶ್ ಸರ್ ಇದ್ದಾರೆ, GT ಇದ್ದಾರೆ. ಎಲ್ಲರೂ ಒಂದೇ ಸೈಡ್ ಇದ್ದೀವಿ ಈಗ. ಅಂದರೆ ಎಲ್ಲ ಆಪೋಸಿಟ್ ಇದ್ದು 1 ಲಕ್ಷ ಚಿಲ್ಲರೆ ಲೀಡಲ್ಲಿ ಪ್ರತಾಪ್ ಸಿಂಹ ಅವ್ರು ಗೆದ್ದಿದ್ದಾರೆ. ಈ ಎಲ್ಲರೂ ಒಂದೇ ಕಡೆ ಇದ್ದಾರೆ. ನಮ್ಮ ಮಹಾರಾಜರು 3ರಿಂದ 5 ಲಕ್ಷ ಲೀಡಲ್ಲಿ ಗೆಲ್ಲೋದ್ರಲ್ಲಿ ಸಂದೇಶನೇ ಇಲ್ಲ. ಇದು ಒಳ್ಳೆ ಮೆಸೇಜು. ಯಾಕೆಂದರೆ ಪ್ರತಿಯೊಬ್ಬರು ಲಾಸ್ಟ್ ಬ್ಯಾಲೆಟ್ ಅವರೆಲ್ಲ ಒಂದೇ ಸೈಡ್ ಇದ್ದೀವಿ ಈಗ. ನೀವು ಅದನ್ನು ಅವಲೋಕನೆ ಮಾಡೋಕ್ಕೆ ಗ್ರೀನ್ ಅಲ್ಲ, ಅದು ಎಲ್ಲೋ ಹೋಗಿದೆ. ಹೈಯೆಸ್ಟ್ ಲೀಡು ನಮ್ಮ ಮೈಸೂರು ಕೊಡುಗೆ ಆಗುತ್ತೆ. ವಾಲಂಟ್ರಾಗಿ ನಾವೆಲ್ಲರೂ ಕೂಡ ವಾಲಂಟ್ರಿಯಾಗಿ ಮಾಡ್ತಾಯಿದ್ದೀವಿ. ನಾವು 15 ದಿವಸದಿಂದ ಕೆಲಸ ಮಾಡ್ತಾಯಿದ್ದೀವಿ. ಯಾವತ್ತೂ ನಾವು ಮಹಾರಾಜರಿಗೆ ಮುಖ ತೋರಿಸಿಲ್ಲ, ಕಾಣಿಸ್ಕೊಂಡಿಲ್ಲ. ಇವತ್ತು ನಾನೇ ಕರೆಸಿ ನಮ್ಮ ತುಂಬ ಆತ್ಮೀಯರು, ಸ್ನೇಹಿತರು ಎಲ್ಲ ವಾಲಂಟ್ರಿಯಾಗಿ ಇನ್ವೈಟ್ ಮಾಡಿದ್ವಿ. GT ದೇವೇಗೌಡರು ಕೇಳಿದ್ವಿ, ಕರ್ಕೊಂಬರ್ತೀನಿ ಅಂದರು. ಇದು ನಮ್ಮ ಸೌಭಾಗ್ಯ. ಸರಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಒಳ್ಳೇದು ಮಾಡಿದ್ದಾರೆ, ನಾವೆಲ್ಲರೂ ಅವ್ರಿಗೆ ಸಹಕಾರ ಮಾಡ್ತೀವಿ ಅಂತೇಳಿ ಹೆಚ್ಚು ಮತದಿಂದ ಗೆಲ್ಸ್ಕೊಡ್ತೀವಿ ಅನ್ನೋ ಭರವಸೆ ನಾವು ಕೊಡ್ತೀವಿ. ಅದು ಅವರು ನಮ್ಮ ವಾಲಂಟಿಯರಾಗಿ ಮಾಡ್ತಾಯಿದ್ದಾರೆ. ಆ ಹಾಡು ಸುಮಾರು ವರ್ಷದಿಂದ ಆಗಿದೆ. ನಮ್ಮ ಮಂಡ್ಯದವರೇ ಇದು ರಚಿಸಿರುವಂಥದ್ದು ಹಾಡು. ಅದು ಸುಮಾರು ವರ್ಷದಿಂದ ಬರ್ತಾಯಿದೆ. ಅದು ಅಲ್ಪಾಗಿ ನಡೀತಾ ಇದೆ. ಅರಮನೆಗೂ ಇಡೀ ಕರ್ನಾಟಕಕ್ಕೂ ಒಂದು ಭಾವನಾತ್ಮಕ ಸಂಬಂಧ ಇದೆ. ಅದರ ನೆನಪಾಗುತ್ತೆ ಹಾಡು ಹೇಳುವಾಗ. ಅದಕ್ಕೂ ಚುನಾವಣೆಗೂ ಒಂದು ಅಷ್ಟೊಂದೇನು ಸಂಬಂಧ ಅಲ್ಲ. ಚುನಾವಣೆ ಸಮಯದಲ್ಲಿ ಆ ಭಾವನೆಗಳು ಎಲ್ಲರೂ ಇದ್ದೇ ಇರುತ್ತೆ ಯಾವಾಗಲೂ. ಪೂರ್ವಜರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಈ ಹಾಡು ಅದಕ್ಕೆ ಒಂದು ಸಂಬಂಧ ಇರೋದ್ರಿಂದ ಅದು ಟ್ರೆಂಡ್ ಆಗ್ತಾಯಿದೆ. ಕೊಡುಗೆಗಳನ್ನ ಸ್ಮರಿಸುವಂಥ ಕೆಲಸ ಹೌದು, ಆ ಕೊಡುಗೆಗಳಾಗಿರುವಂಥದ್ದು ಸ್ಮರಣೆ ಮಾಡ್ತಾರೆ ಜನ. ಈ ಸಂದರ್ಭದಲ್ಲೂ ಕೂಡ ಅದು ಸ್ಮರಣೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಒಳ್ಳೆ ತತ್ವದೊಂದಿಗೆ ಕೆಲಸವನ್ನು ಮಾಡಿದ್ರು. ಆ ತತ್ವಗಳು ಈಗಿನ ವ್ಯವಸ್ಥೆಯಲ್ಲೂ ಕೂಡ ಅದೇ ತತ್ವಗಳು ಬೇಕಾಗಿದೆ. ಲೀಡರ್ಶಿಪ್ಪಿನ ಏನು ತತ್ವಗಳಿದೆ, ರಾಜಪ್ರಭುತ್ವ ಇರ್ಬೋದು, ಪ್ರಜಾಪ್ರಭುತ್ವ ಇರ್ಬೋದು, ಅದು ಸ್ಥಿರತೆ ಇದೆ. ಅಲ್ಲ, ವಾಲಂಟಿಯರ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂತೋಷದ ವಿಷಯ. ಮಾಡಲಿ, ಎಲ್ಲರ ಸಹಾಯ ಬೇಕಾಗಿದೆ. ನಾವು ಎಲ್ಲರೂ ಜೊತೆಗೆ ಈ ಶ್ರೇಷ್ಠ ಭಾರತ ನಿರ್ಮಾಣ ಕೆಲಸವನ್ನು ಮಾಡಬೇಕಾಗಿದೆ. ಸೊ ಅದು ಎಲ್ಲ ಒಂದು ಒಗ್ಗಟ್ಟಾಗಿರುವಂಥದ್ದು ಸಮಾಜ ಬೇಕಾಗಿರೋದು ಭಾಳ ಮುಖ್ಯ. ಸೊ ಅವರು ನಮ್ಮ ಜೊತೆಗಿರುವಂಥದ್ದು ಭಾಳ ಸಂತೋಷದ ವಿಷಯ. ನಮ್ಮ ಜೊತೆ ಇರೋದು ಸಂತೋಷದ ವಿಷಯ. ಹೌದು, ಎಲ್ಲರ ಸಹಕಾರ ಬೇಕಾಗಿದೆ. ಪ್ರತಿಯೊಬ್ಬರ ಸಹಕಾರ ಬೇಕಾಗಿದೆ. ನಮ್ಮ ನಾಯಕರ ಸಹಕಾರ ಭಾಳ ಮುಖ್ಯವಾದದ್ದು. ಅವರು ಕೂಡ ಒಂದು ನಾಯಕತ್ವದ ಪಾತ್ರವನ್ನು ತೊಗೊಂಡಿದ್ದಾರೆ, ಎಲೆಕ್ಷನ್ಗೂ ನಿಂತಿದ್ದಾರೆ. ಅವರ ಒಂದು ಸಹಕಾರ ನಮಗೆಲ್ಲರಿಗೂ ಸಹಾಯ ಆಗುತ್ತೆ. ಎಲ್ಲ ಕಡೆ ಕ್ಯಾನ್ವಾಸ್ ಮಾಡ್ತಾ ಇದ್ದೀರಿ ಸರ್, ಯಾವ ರೀತಿ ಅನ್ನಿಸ್ತಾರೆ? ಪಲ್ಸ್ ರೇಟ್ ಯಾವುದೇ ರೀತಿ ಜನಕ್ಕಿದೆ? ಡೈಲಿ ಅದು ಜಾಸ್ತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಅದೇ ರೀತಿ ಅದು ಪೀಕ್ ಆಗಲಿ ಏಪ್ರಿಲ್ 26ನೇ ತಾರೀಕು ಒಳ್ಳೆಯದಾಗುತ್ತೆ ಅಂತ ನಮ್ಮ ಗ್ರೀನ್ ಝೋನಲ್ಲಿದ್ದೀರಿ ಅಂತ ನಾನು ಅದು ಮೊದಲನೇ ದಿನದಿಂದನೂ ಹೇಳ್ತಾ ಬಂದಿದ್ದೀನಿ. ಫಲಿತಾಂಶ ಚಂದ್ರು ಅವರು BSPಯಿಂದ ಸ್ಪರ್ಧೆ ಮಾಡಿದರು. ಅವ್ರನ್ನ ಮಹಾರಾಜರಿಗೆ ಬೆಂಬಲ ಕೊಡಬೇಕು ನೀನು ಸಂಪೂರ್ಣವಾಗಿ ಅಂತೇಳಿದಾಗ ಮನಸಾರ ಒಪ್ಪಿ ಅವರು ಸ್ನೇಹಿತರೆಲ್ಲರೂ ಕೂಡ ಬೆಂಬಲಕ್ಕೆ ಬಂದಿದ್ದಾರೆ. ಅವ್ರ ಗೌರವವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ಅವ್ರನ್ನ ಸ್ವಾಗತ ಮಾಡಿದ್ದೀವಿ. ಯದುವೀರವರು ಕೂಡ ಅವ್ರಿಗೆ ಸ್ವಾಗತ ಮಾಡಿ ಜೊತೆಯಲ್ಲಿ ಅಲ್ಲಿ ಕೆಲಸ ಮಾಡಲಿ ಅಂತ ಹೇಳಿದ್ವಿ. ಬೆಂಬಲಿಗರು ಆದ್ರೂ BSP ಇಟ್ಕೊಂಡಿದ್ನಲ್ಲ, ಕಂಟೆಸ್ಟ್ ಮಾಡಿದ್ನಲ್ಲ, ಅದಕ್ಕೆ ಮಾಡಿದ್ವಿ. ಯಾವಾಗಲೂ ನಮ್ಮ ಬೆಂಬಲಕ್ಕಿದ್ದಾರೆ. ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಇವೆಲ್ಲ ಆಗ್ತಾ ಇದ್ದಾವೆ. ಭಾರಿ ರಿಸಲ್ಟ್ ಬರುತ್ತೆ. ಮಾಡಲೇಬೇಕಲ್ಲ, ಕರ್ತವ್ಯ ಅದು. ಮಹಾರಾಜರ ಒಂದು ಕುಟುಂಬದಿಂದ ಇಡೀ ರಾಜ್ಯವನ್ನೇ ಒಂದು ಅಭಿವೃದ್ಧಿ ಹೊಂದಿರುವಾಗ ನಾವೊಂದು ಅಳಿಲು ಸೇವೆ ಮಾಡ್ತಕ್ಕಂಥದ್ದು ಇನ್ನು 4-5 ದಿವಸ 15 ದಿವಸಗಳ ಕಾಲ ಅವ್ರನ್ನ ಗೆಲ್ಲಿಸ್ಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ದೇವೇಗೌಡರು ಕೂಡ ಹೇಳಿದ್ದಾರೆ. ಅವ್ರು ಗೆಲ್ಲೇಬೇಕು ಅಂತ ಹೇಳಿದ್ರಿಂದ ಹಗಲು ರಾತ್ರಿ ಅವ್ರ ಪರವಾಗಿ ಕೆಲಸ ಮಾಡಿ ಗೆಲ್ಲಿಸ್ತೀನಿ. ಅಲ್ಲಿ ಹೋಗಿ ವಕೀಲರ ಸಂಘದ ಅಧ್ಯಕ್ಷರು ಕಾಂಗ್ರೆಸ್ ಅವರು ಕಾಂಗ್ರೆಸ್ಗೆ ಹೇಳಿದೆ ಇನ್ಯಾರಿಗೆ ಹೇಳ್ತಾರೆ ಅವರು? ಕಾಂಗ್ರೆಸ್ಗೆ ವಕೀಲ ಅವರು ಯಾರು ನಮ್ಮ ದಳದವ್ರು ಯಾರೂ ಅಲ್ಲಿ ಹೋಗಿಲ್ಲ.
ಸರ್ವಾನುಮತ ಇದೆ ಅಂತ ಇಲ್ಲ ಈ ಥರ ಸದಸ್ಯರು ಹಾಂ ಸಂಘದ ಲೆಟರ್ ಬಳಸಿದ್ದಾರೆ ಸರ್ವಾನುಮತ ಇದೆಯಾ ಅಲ್ಲಿ ಸದಸ್ಯರು ಇವತ್ತು ನೋಡಿ ಬೇರೆ ನಮ್ಮ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷಗಳು ಸರ್ವಾನುಮತದಿಂದ ಯದುವೀರವರಿಗೆ ಬೆಂಬಲ ಕೊಟ್ಟಿದ್ದಾರೆ ಮೀಟಿಂಗ್ ಮಾಡಿ. ಆಮಿಷಕ್ಕೆ ಒಳಗಾಗಿದ್ದಾರೆ ಅನ್ಸುತ್ತೆ, ಹೇಗೆ ಸರ್? ಅದೆಲ್ಲ ಮಾಮೂಲಿ, ಆಮಿಷಕ್ಕೆ ಒಳಗಾಗೋದು ಅದೆಲ್ಲ ಮಾಮೂಲಿ. ರೂಲಿಂಗ್ ಪಾರ್ಟಿ ಇರುವಾಗ, ಸರ್ಕಾರ ಇರುವಾಗ ಅದೆಲ್ಲ ನಡೀತದೆ. ಏನಾಗಿದ್ದೋ ಗೊತ್ತಿಲ್ಲ. ನಮ್ಮ ಸಮಾಜ, ಒಕ್ಕಲಿಗ ಸಮುದಾಯ ದೇವೇಗೌಡರ ಜೊತೆ, ಕುಮಾರಸ್ವಾಮಿ ಜೊತೆ, ಜಿ ಟಿ ದೇವೇಗೌಡನ ಜೊತೆ 100ಕ್ಕೆ 100 ನಿಲ್ತಾರೆ. ಥ್ಯಾಂಕ್ ಯು ಸರ್.